ನೋಡಿ ಅಲ್ಲೇ ಬೆಳಗ್ಗೆ 5:30 ಆಗಿದೆ. ಎದ್ದು ಸ್ನಾನ ಮಾಡ್ಕೊಂಡು ಫುಲ್ಲು ರೆಡಿಯಾಗಿದ್ದೀವಿ. ನೋಡಿ ಇದೇ ಕುಂದಾಪುರ ಮೇನ್ ರೋಡು. ಇನ್ನೊಂದು ಅರ್ಧ ಗಂಟೆ ಬಿಟ್ಟಿದ ತಕ್ಷಣ ನೆಕ್ಸ್ಟು ಉಡುಪಿ ಮುಗಿಸ್ಕೊಂಡು ಧರ್ಮಸ್ಥಳ ಮುಗಿಸ್ಕೊಂಡು ಸೀದಾ ತುಮಕೂರು ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಬನ್ನಿ ಇನ್ನೇನ ಪ್ಲೇಸ್ ಸಿಗ್ತಾ ಹೋಗ್ತಾ ನೋಡ್ಕೊಂಡು ಹೋಗೋಣ, ಇಲ್ಲಾಂದರೆ ಸೀದಾ ಊರ ಕಡೆಗೆ ಹೋಗೋಣ. ಬನ್ನಿ ಈಗ ಟೀ ಕುಡಿಯೋಣ ಅಂತ ಕರ್ಕೊಂಬಂದವ್ರೆ. ನಾನೇನು ಟೀ ಕುಡಿಯೋಲ್ಲ, ಆದರೂ ಸುಮ್ಮನೆ ಒಂದೇ ಬೆಳಗ್ಗೆ ಹೊತ್ತು ಓಡಾಡೋಣ ಅಂತ. ನೋಡಿ ಬೆಳಗ್ಗೆ ಬೇಗ ಬಿಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಫ್ರಂಟ್ ಗ್ಲಾಸ್ನ ತೊಳ್ಕೊತಾ ಇದ್ದೀನಿ ನೀಟಾಗಿ. ನೋಡಿ ಗಾಡಿ ತೊಳಿತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಆಲೆ ಮೀಟ್ರ್ಗಳು ಬಂದಿದ್ದಾವೆ. 24/7 ನೀರು. ಅದನ್ನು ಹೆಂಗೆ ಬಳಸ್ತೀವೋ ಅದೇ ಥರ ಈಗ ಕರೆಂಟ್ ಬಿಲ್ ಹೆಂಗೆ ಬರುತ್ತೋ ಹಂಗೆ ಈಗ ವಾಟರ್ ಬಿಲ್ ಇಲ್ಲೆಲ್ಲ. ಇದೇ ನೋಡಿ ಉಡುಪಿಯ ಶ್ರೀಕೃಷ್ಣ ಮಠ. ಇಲ್ಲಿ ನೋಡಿ ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಬೋರ್ಡು, ದರ್ಶನಕ್ಕೆ ದಾರಿ ಅಂತ. ಬನ್ನಿ ಒಳಗಡೆ ಹೋಗೋಣ, ದರ್ಶನ ಮಾಡ್ಕೊಂಬರೋಣ ಕೃಷ್ಣನ. ನೋಡಿ ಒಳಗಡೆ ಬರ್ತಿದ್ದಂಗೆ ಶ್ರೀಕೃಷ್ಣನ ಮಠಕ್ಕೆ ದಾರಿ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಹೋಗೋಣ ಬನ್ನಿ. ನೋಡಿ ದರ್ಶನಕ್ಕೆ ಇದೆ ಎಂಟ್ರೆನ್ಸು. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆದರೆ ಕೃಷ್ಣ ನಿಮಗೂ ದರ್ಶನ ಮಾಡಿಸ್ತೀನಿ. ನೋಡ್ರಿ ಇಲ್ಲೇ ಸುಮಾರು ಜನ ಕೃಷ್ಣಂದಿದ್ದಾರೆ. ಸಣ್ಣ ಕೃಷ್ಣಂದ ಹಿಡಿದು ದೊಡ್ಡ ಕೃಷ್ಣ ಅಂತ ಏನಾಗಿದ್ದಾರೆ. ಕೃಷ್ಣ ಒಳಗಡೆ ಹೋಗ್ತಾ ಇದ್ದೀವಿ. ಫೋನ್ ಅಲೋಯಿಲ್ ಬಂತೆ. ಇಲ್ಲೇ CCTV ಇದೆ ನೋಡಿ ಕೃಷ್ಣಂದು, ಅದಕ್ಕೆ ಇದು ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಎಷ್ಟೋ ಜನ ಕೃಷ್ಣನ ಪೂಜೆ ಮಾಡಿರೋರು. ಇಲ್ಲಿ ಸಿಕ್ಕಾಪಟ್ಟೆ ಬೃಂದಾವನ ಇದೆ. ನೋಡಿ ಇದು ಭೂತರಾಜ ಸನ್ನಿಧಾನ ಇದು. ಬೃಂದಾವನ ಎಲ್ಲ ಇದೆಯಲ್ಲ ಪೂರ್ತಿ, ಇದು 8 ಮಠದ ಸ್ವಾಮಿಗಳು ಅಂತ ಇವರೆಲ್ಲ ಬೃಂದಾವನಗಳು. ಏನಕ್ಕೆ ಅಂದರೆ ಇವರೆಲ್ಲರೂ ಕೃಷ್ಣನಿಗೋಸ್ಕರ ಪೂಜೆಗಳನ್ನೆಲ್ಲ ಮಾಡ್ತಿದ್ದ ಸ್ವಾಮಿಗಳು ಅಂತ ಇವರೆಲ್ಲ. ಹಾಗಾಗಿ ಅವ್ರನ್ನೆಲ್ಲ ಇಲ್ಲೇ ಇದಾಗಿದ್ದಾರೆ. ಅದಕ್ಕೋಸ್ಕರ ಇದು ಬೃಂದಾವನ ಇಷ್ಟು ದೊಡ್ಡದಾಗಿದೆ. 8 ಮಠದ ಸ್ವಾಮಿಗಳು ಅಂತ ಪೂರ ಇರೋದು. ಕೃಷ್ಣನ ಪೂಜೆ ಮಾಡ್ತಿರಲ್ಲ ಸ್ವಾಮಿಗಳು, ಅವರೆಲ್ಲರೂ ಇಲ್ಲೇ ಅಂತ ಇದು ಮಾಡಿರೋದು. ಹಾಗಾಗಿ ಇದು ಇಷ್ಟೊಂದು ಜಾಸ್ತಿ ಬೃಂದಾವನ ಇರೋ ಜಾಗ ಆಗಿದೆ ಇದು. ಅದಕ್ಕೆ ಇದನ್ನು ಪಾವನ ಬೃಂದಾವನ ಅಂತ ಕರೀತಾರೆ. ದೇವಸ್ಥಾನದಿಂದ ಆಚೆ ಬರ್ತಿದ್ದಂಗೆ ನಾವು ಫಸ್ಟ್ ಮಾಡಿದ್ದು ತಿಂಡಿ ಮುಗಿಸಿದ್ವಿ. ದೇವಸ್ಥಾನದ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಹಂಗೆ ತಿಂಡಿ ಮಾಡಿಕೊಂಡು ಈಗ ನಾವು ನೆಕ್ಸ್ಟ್ ಹೋಗ್ತಿರೋ ಜಾಗ ಯಾವುದಪ್ಪ ಅಂದರೆ ಧರ್ಮಸ್ಥಳ. ಬನ್ನಿ ಧರ್ಮಸ್ಥಳದಲ್ಲಿ ಸಿಗ್ತೀನಿ ನಿಮಗೆ. ನಾವು ಸೀದಾ ಧರ್ಮಸ್ಥಳಕ್ಕೆ ಬಂದಮೇಲೆ ಧರ್ಮಸ್ಥಳ ಯಾವ ರೇಂಜಿಗೆ ಫುಲ್ಲು ರಶ್ ಆಗಿತ್ತು ಅಂದರೆ ಅದನ್ನು ನೋಡ್ಬಿಟ್ಟು ಯಾರು ಕೆಳಕ್ಕೆ ಇಳಿಲಿಲ್ಲ. ರಶ್ನ ಅಷ್ಟು ಫುಲ್ಲು ರಶ್ ಆಗಿಬಿಟ್ಟಿತ್ತು. ಅದು ಬೇರೆ ಕಾರ್ತಿಕದ್ದು ಕಡೆ ಭಾನುವಾರ, ಅದೇ ಪೂಜೆ ಲಾಸ್ಟ್ ಅಂದ್ಬಿಟ್ಟು ಕಾರ್ತಿಕದಲ್ಲಿ ತುಂಬ ಜನ ಬಂದಿದ್ದರು. ಅಲ್ಲಿಂದ ನಾವು ದರ್ಶನ ಮಾಡ್ದಂಗೆ ಸೀದಾ ಊರ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಇಲ್ಲಿ ನೋಡಿ ಮಂಗಳೂರು ಹೈವೇನ ಸಿಮೆಂಟ್ ರೋಡಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಅದು ಡಬಲ್ ರೋಡ್ ಮಾಡಿದ್ದಾರೆ.
ಈಗ ಸ್ವಲ್ಪ ಡ್ರೈವರ್ಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ನೈಟ್ ಟೈಮ್ ಗಾಡಿ ಓಡಿಸೋಕ್ಕೆ. ಇನ್ನೇನು ಸಕಲೇಶಪುರ ಇನ್ನೊಂದು 5 ಕಿಲೋಮೀಟ್ರ್ ಐತೆ ಅನ್ಬೇಕಾದ್ರೆ ಯಾವುದೋ ಒಂದು ಲಾರಿ ದಬಾಕೊಂಬಿಟ್ಟಿತ್ತಂತೆ. ಹಾಗಾಗಿ ಘಾಟ್ ಫುಲ್ಲು ಸಿಕ್ಕಾಪಟ್ಟೆ ಜಾಮ್ ಆಯಿತು. ಮಿನಿಮಮ್ ಒಂದು 1 ಅವರ್ ಮೇಲೆ ಗಾಡಿ ಮೂವ್ ಆಗೋಕ್ಕೋಸ್ಕರ ಕಾಯ್ದ್ವಿ. ಸುಮಾರು ಒಂದು 3 ಕಿಲೋಮೀಟ್ರ್ ಹಿಂದೆ ನಾವು ನಿಂತ್ಕೊಂಡಿದ್ವಿ. ನೋಡಿ, ಇದೇ ಲಾರಿ ಬಿದ್ದಿದ್ದು. ಈ ಲಾರಿ ಬಿದ್ದಿದ್ದರಿಂದ ಒಂದು ಸೈಡ್ ಮಾತ್ರ ಹೋಗೋಕ್ಕಾಗ್ತಿತ್ತು. ಇನ್ನೊಂದು ಸೈಡಲ್ಲಿ ಲಾರಿ ಬಿದ್ದೋಗಿದ್ದರಿಂದ ಸಿಕ್ಕಾಪಟ್ಟೆ ಗಾಡಿ ಜಾಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅಂತ ಇನ್ನೊಂದು ಗಾಡಿ ತಗೊಂಬಂದು ಕಟ್ಟಿ ಎಳ್ದು ಅದನ್ನು ಸ್ವಲ್ಪ ಸೈಡ್ಗೆ ಹಾಕಿದ್ದಾರೆ ಗಾಡಿನ. ಈಗ ಓಡಾಡೋಕ್ಕೆ ಫ್ರೀ ಆಗಿದೆ ರೋಡು. ಅಲ್ಲಿಂದ ಸೀದಾ ನಾವು ಊಟಕ್ಕೆ ಎಲ್ಗಪ್ಪ ಬಂದ್ವಿ ಅಂದರೆ ಚನ್ನಪಟ್ಟಣಕ್ಕೆ ಬಂದ್ವಿ. ಚನ್ನಪಟ್ಟಣದಲ್ಲಿ ಮಿಲ್ಟ್ರಿ ಹೋಟ್ಲಿಗೆ ಹೋಗಿದ್ದೀವಿ, ಅದು ವೆಂಕಟೇಶ್ವರ ಅಂತ. ನಾನು ಊಟಕ್ಕೆ ಏನು ತಗೊಂಡೆ ಅಂದರೆ ಪರೋಟನು ಮತ್ತು ತಲೆ ಮಾಂಸ ತಗೊಂಡೆ. ಹಂಗೆ ಚಿಕನ್ ಫ್ರೈನೂ ತಗೊಂಡಿದ್ವಿ. ಏನಕ್ಕೆ ಅಂದರೆ ಇಲ್ಲಿ ತಲೆಕಾಲು ಮಾಂಸ ತುಂಬ ಫೇಮಸ್ ಅಂತೆ, ಹಾಗಾಗಿ ನಾನು ತಲೆಕಾಲು ತಗೊಂಡೆ. ನೋಡಿ, ಅಲ್ಲಿ ಚನ್ನಪಟ್ಟಣದಲ್ಲಿ ಊಟ ಮುಗಿಸ್ಕೊಂಡು ಸೀದಾ ಇಲ್ಲಿ ಕ್ಯಾಸಂದ್ರ ಡ್ರಾಪ್ ಮಾಡಿ ಮತ್ತಿಕೆರೆಗೆ ಬಂದಿದ್ದೀನಿ ಗಾಡಿ ಬಿಡೋಕ್ಕೆ. ಆಲೇ ಟೈಮು 2 ಗಂಟೆ ಆಗಿದೆ. ಈಗ ಸೀದಾ ಕ್ಯಾಸಂದ್ರಕ್ಕೆ ಹೋಗ್ಬೇಕು. ಬನ್ನಿ, ಯಾವುದಾನ ಆಟ ಹಿಡ್ಕೊಂಡು ಬಸ್ಸು ಸಿಗೋದು ಡೌಟು, ಆದರೂ ಹೋಗೋಣ. ಟ್ರೈನ್ ಅಂತೂ ಸಿಗೋದು ಡೌಟು, ಎಲ್ಲ 5 ಗಂಟೆ ಮೇಲೆ ಇರೋದು. ಬನ್ನಿ ಕ್ಯಾಸಂದ್ರಕ್ಕೆ. ಅದೇ ಬೆಸ್ಟ್ ಇದೆಲ್ಲ ತಗೊಳಲ್ವ ಅಂತ ಅಂದರೆ ಯಶವಂತಪುರ ರೋಡಿಂದ ಬರ್ತಾ ಇದ್ದೀವಿ ಮೇನ್ ರೋಡ್ಗೆ ಹೋಗಿ. ಇಲ್ಲಿಂದ ಸೀದಾ ಹೋಗಿ ಈಗ ಬಸ್ ಹುಡುಕ್ಬೇಕು. ಬಸ್ ಯಾವ್ದು ಸಿಗ್ತಾವೆ ಗೊತ್ತಿಲ್ಲ. ಸಿಕ್ಕಿದ ಬಸ್ ಹತ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ನೋಡಿ, ಈ ಬ್ರಿಡ್ಜ್ ಮೇಲೆ ಇಲ್ಲಿ ವಿಮಲ್ದು ಅಡ್ವರ್ಟೈಸ್ ಹಾಕಿದ್ದಾರೆ, ಬಾಯಲ್ಲಿ ಹೇಳಿ ಕೇಸರಿ ಅಂತ. ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರ ನೋಡಿ ಎಲ್ಲ ಉಗ್ದಿಕ್ಬಿಟ್ಟಿದ್ದಾರೆ ಕೇಸರಿನ. ಪೈಂಟ ಮಾಡಿಬಿಟ್ಟಿದ್ದಾರೆ ಪೈಂಟ್. ಆಲ್ರೆಡಿ ಟೈಮು 2 ಗಂಟೆ ಆಗಿದ್ದರಿಂದ ನಮ್ಗೆ ಯಾವುದೇ ರೀತಿ ಬಸ್ ಸಿಗಲಿಲ್ಲ. ಹಾಗಾಗಿ ಪ್ರೈವೇಟ್ ಗಾಡಿ ಒಂದು ತುಮಕೂರು ಸೈಡ್ ಹೋಗ್ತಿತ್ತು ಕಾರು. ಆ ಕಾರ್ನೇ ಹತ್ಕೊಂಡು ಸೀದಾ ನಾವು ತುಮಕೂರಿಗೆ ಬಂದ್ವಿ. ಕ್ಯಾಸಂದ್ರದಿಂದ ಕಾರಲ್ಲಿ ಇಳಿದ್ಬಿಟ್ಟು ಈಗ ನಡ್ಕೊತ ಮನೆ ಹತ್ರ ಬಂದೆ. ನಮ್ಮ ಡಾಬರ್ಗೆ ಒಂದು 5 ದಿವಸದಿಂದ ಮುಖ ತೋರಿಸಿಲ್ಲ. ಬನ್ನಿ ಯಾವ ಥರ ರಿಯಾಕ್ಷನ್ ಮಾಡ್ತಾನೆ ನೋಡೋಣ ನಮ್ಮ ಡಾಬರ್. ಅಲೆ ಬಗ್ಲುತ್ತವನೆ. ಬನ್ನಿ. ಯಾರಿಗ ಬಗ್ಳುತ್ತಿದ್ದು? ಹೌಪ ಹಾಂ, ಇನ್ನೊಂದ್ಸತಿ ಸಾಕು ನೆಗಡಿ ಆಗ್ಬಿಟ್ಟೈತಿ. ಡಾಬರ್ ಯಾರಿಗೆ ಬಗ್ಳುತ್ತಿದ್ದು ನೋಡಿ. ಖುಷಿ ಫುಲ್ ಆಗ್ಬಿಟ್ಟು ಮನೆ ಕಂಬ ಡಾಬರ್ ಖುಷಿಗೆ ಮುಖ ಎಲ್ಲ ನೆಕ್ಬಿಟ್ನಪ್ಪ. ಮಗ ಯಾವಾಗಲೂ ಹೋದ್ರೆ ಕಡಿಯೋನು, ಇವತ್ತೇನೆ ಫಸ್ಟ್ ಟೈಮ್ ಮುಖ ನೆಕ್ತಾವ ನೋಡ್ರಿ. ಡಾಬರ್ ಲೈ ಡಾಬರ್ ಬಿಟ್ರಿಲ್ಲೆಲ್ಲ ಎಕರಾಡಿ ಓಡಾಡ್ಬಿಡ್ತಾನೆ.